ಹಿರಿಯರು ಹೇಳಿರುವ ನಂಬಿಕೆಗಳು. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಹಿರಿಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಯಾವುದಾದರೂ ಶನಿ ದೇವರ ದೇವಾಲಯಕ್ಕೆ ಹೋಗಿ ಬರುವಾಗ ಬೇರೆ ದೇವಾಲಯಕ್ಕೆ ಹೋಗಿ ಮನೆಗೆ ಬಂದರೆ ಪೂರ್ಣ ಶುಭ ಫಲ ಇರುವುದಿಲ್ಲ. ಆಂಜನೇಯ ದೇವರ ಪೂಜೆ ಮಾಡುವ ಮುನ್ನ ರಾಮದೇವರ ಪೂಜೆ ಅಥವಾ ಪ್ರಾರ್ಥನೆ ಮಾಡಿ ನಂತರ ಆಂಜನೇಯ ದೇವರ ಪೂಜೆಯನ್ನು ಮಾಡಬೇಕು. ಮನೆಯ ಹತ್ತಿರ ಯಾವುದಾದರೂ ಮಂತ್ರಿಸಿದ ನಿಂಬೆಹಣ್ಣು ಯಂತ್ರಗಳು ಬಿದ್ದಿದ್ದರೆ ಅದರ ಮೇಲೆ ತುಳಸಿ ನೀರು ಹಾಕಿ. ಯಾವುದೇ ತರಹದ ಮಾಟ ಮಂತ್ರಗಳು ಕೆಲಸ ಮಾಡುವುದಿಲ್ಲ. ಪ್ರತಿ ಬಾರಿ ಪೂಜಿಸುವಾಗಲೂ ಪಂಚದೇವರನ್ನು ಪೂಜಿಸಲೇಬೇಕು. ಅಂದರೆ ವಿಷ್ಣು, ಗಣೇಶ, ಮಹಾದೇವ, ಸೂರ್ಯದೇವ ಹಾಗೂ ದುರ್ಗಾ ಮಾತೆಯನ್ನು ಪೂಜಿಸಬೇಕು. ಇವರೆಲ್ಲರನ್ನು ಸ್ಮರಿಸಿಕೊಂಡು ಪೂಜೆ ಮಾಡಬೇಕು. ಎಲ್ಲಕ್ಕಿಂತ ಮೊದಲು ಗಣೇಶ ಶ್ಲೋಕಗಳನ್ನು ಹೇಳಿಕೊಂಡು ಗಣಪತಿಗೆ ಕೈ ಮುಗಿದು ಮುಂದುವರಿಸಬೇಕು. ಇದರಿಂದ ಮನೆಯಲ್ಲಿ ಸದಾ ಸಂತೋಷ ತುಂಬಿರುತ್ತದೆ. ಮನೆ ದೇವರ ಪೂಜೆ ಮಾಡದೆ ಯಾವುದೇ ಜಪ ಹೋಮ ಮಾಡಿಸಿದರೂ ಫಲ ಕೊಡುವುದಿಲ್ಲ. ಸರಿಯಾಗಿ ಶ್ರದ್ಧೆಯಿಂದ ಮನೆಯಲ್ಲಿ ವೈದಿಕ ಮಾಡದೆ ಪಿತೃದೋಷ ನಿವಾರಣೆಗೆ ಪೂಜೆ ಮಾಡಿದರೂ ಫಲ ಕೊಡುವುದಿಲ್ಲ. ಗಂಡ ಹೆಂಡತಿ ಹೊತ್ತು ಗೊತ್ತಿಲ್ಲದೆ ಸಂಭೋಗ ಮಾಡಬಾರದು. ಇದರಿಂದ ಮನೆಗೆ ದರಿದ್ರ ಕಾಡುತ್ತದೆ. ಎಷ್ಟೇ ದುಡಿದರೂ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ, ಸುಖ ಶಾಂತಿ ಇರುವುದಿಲ್ಲ. ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸವಿರುವುದಿಲ್ಲ. ತಂದೆ ತಾಯಿನ ಸರಿಯಾಗಿ ನೋಡಿಕೊಳ್ಳದೆ ಪಿತೃಶಾಪ ನಿವಾರಣೆ ಶಾಂತಿ ಮಾಡಿಸಿದರೂ ಪ್ರಯೋಜನವಿಲ್ಲ. ಆಡಂಬರದಿಂದ ತೋರಿಕೆಗೆ ಮಾಡಿದ ಯಾವುದೇ ಪೂಜೆ ಶಾಂತಿ ಫಲ ಕೊಡುವುದಿಲ್ಲ. ಸ್ತ್ರೀ ಶಾಪ, ಮಾತೃನಿಂದನೆ ಇದು ನೀವು ಎಷ್ಟು ಶಾಂತಿ ಮಾಡಿಸಿದರೂ ಸಹ ಪೂರ್ಣವಾಗಿ ಹೋಗುವುದಿಲ್ಲ, ಕಾಡುತ್ತಲೇ ಇರುತ್ತದೆ. ಸಿಕ್ಕಿದ ಕಡೆ ಸರ್ಪ ಹತ್ಯೆ ಮಾಡೋದು, ಸರ್ಪಗಳ ಹುತ್ತು ಒಡೆದು ಹಾಕುವುದು, ವೃಕ್ಷಗಳ ಛೇದನ ಮಾಡುತ್ತಾ ಇದ್ದರೆ ಯಾವ ಪೂಜೆನೂ ಫಲ ಕೊಡುವುದಿಲ್ಲ. ಶನಿದೇವರು ಕರ್ಮಕಾರಕ, ಯಾರನ್ನೂ ಬಿಡುವುದಿಲ್ಲ. ದೇವರ ಮನೆಗೆ ಪ್ರತಿದಿನ ಸ್ನಾನ ಮಾಡಿ ಶುದ್ಧವಾದ ವಸ್ತ್ರವನ್ನು ಧರಿಸಿಯೇ ಪ್ರವೇಶಿಸಬೇಕು. ರಾತ್ರಿ ಮಲಗಿದ ವಸ್ತ್ರದಲ್ಲಿ ಅಥವಾ ಅಶುಚಿಯಾದ ವಸ್ತ್ರ ಧರಿಸಿ ಹೋಗಬಾರದು. ಸ್ನಾನ ಮಾಡದೆಯೇ ದೇವರ ಮನೆ ಪ್ರವೇಶ ಮಾಡಬಾರದು. ದೇವರ ಪೂಜಾ ಸಮಯದಲ್ಲಿ ಪುರುಷರು ಪಂಚೇಶಲ್ಯ ಮತ್ತು ಸ್ತ್ರೀಯರು ಸೀರೆ ಧರಿಸುವುದು ಶುಭ. ದೇವರ ಮನೆಯ ಕಸವನ್ನು ಒಂದು ಬಟ್ಟೆಯಿಂದ ಗುಡಿಸಬೇಕು. ಮನೆಯ ಹೊಸ್ತಿಲನ್ನು ಸಹ ಬಟ್ಟೆಯಿಂದ ಒರೆಸಿ, ಪೊರಕೆ ಬೇಡ. ಸ್ಟೀಲ್ನಿಂದ ತಯಾರಿಸಿದ ಯಾವುದೇ ಪೂಜಾ ದೀಪಗಳು, ಸಾಮಗ್ರಿಗಳು ದೇವರ ಮನೆಯಲ್ಲಿ ಇಡುವುದು ಬೇಡ. ದೇವರ ವಿಗ್ರಹಗಳನ್ನು ಗುರುವಾರ, ಸೋಮವಾರ ಶುದ್ಧ ಮಾಡಬಹುದು. ಮಂಗಳವಾರ, ಶುಕ್ರವಾರ ಯಾವುದೇ ಕಾರಣಕ್ಕೂ ದೇವರ ವಿಗ್ರಹಗಳನ್ನು ಶುದ್ಧ ಮಾಡಬೇಡಿ. ಪೂಜೆ ನಂತರ ವಿತರಿಸಲಾಗುವ ಪ್ರಸಾದವು ಇದ್ದಕ್ಕಿದ್ದಂತೆ ಮಣ್ಣು ಪಾಲಾದರೆ ಅದು ಕೂಡ ಕೆಟ್ಟ ಶಕುನದ ಸಂಕೇತವಾಗಿದೆ. ಇದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಯಾಗುವುದನ್ನು ಸೂಚಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಪ್ರಸಾದದ ಮೇಲ್ಭಾಗವನ್ನಾದರೂ ತೆಗೆದು ಕಣ್ಣಿಗೆ ಹೊತ್ತಿ ಸೇವಿಸಿ. ಮಿಕ್ಕ ಪ್ರಸಾದವನ್ನು ಬೇರೆಯವರು ತುಳಿಯದಂತೆ ತೆಗೆದು ಪಾತ್ರೆಯಲ್ಲಿ ಹಾಕಿ. ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಲು ಕೂರುವುದಾದರೆ ಕೂದಲಿನಿಂದ ನೀರಿಳಿಯುತ್ತಿರಬಾರದು. ಚೆನ್ನಾಗಿ ಒಣಗಿಸಿಕೊಂಡು ಬಳಿಕವೇ ಪೂಜೆಗೆ ತೊಡಗಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.